ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ನಿನ್ನೆ ತಾನೇ ಒಂದು ಕೆನಡಾದಲ್ಲಿ ನಮ್ಮ ಭಾರತ ದೇಶದ ಒಬ್ಬ ಯುವಕ, ಅದು ಆರ್ಯವೈಶ್ಯ ಸಮುದಾಯದ ಯುವಕ, ಆ ಯುವಕ ನನ್ನ ಕೆನಡಾದ ಟೊರೆಂಟೋನಲ್ಲಿ ಏನು ಶೂಟೌಟ್ ಆಗಿದೆ, ಅದು ಯಾಕೆ ಆಗಿದೆ ಏನಾಗಿದೆ ಅಂತ ತನಿಖೆ ಮಾಡ್ತಾಯಿದ್ದಾರೆ ಕೆನಡಾದಲ್ಲಿ ಆ ಸರ್ಕಾರ. ಇವತ್ತು ನೋಡಿ ಸುಮಾರು 6:30-7 ಗಂಟೆ ಆಗಿದೆ. ಇವತ್ತು ಈ ಒಂದು ಚಿಕ್ಕ ಪುಟ್ಟ ತ್ಯಾಮಗುಂಡ್ಲು ಅಂತ ಪುಟ್ಟ ಮನೆ, ಇವರೊಬ್ಬ ತಂದೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಾರೆ ವೀಕ್ಷಕರೇ. ಇವರು ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿರುತ್ತಾರೆ. ಇಂಥ ಒಬ್ಬರು ಮಗನಾದ ನಂದಕುಮಾರ್ ಅಂತ ಇವರು ಒಬ್ಬ ನಿವೃತ್ತಿ ಶಿಕ್ಷಕರು. ಇವರ ಮಗ ಚಂದನ್ ಕುಮಾರ್ ಅಂತ ಉದ್ಯೋಗಕ್ಕೆ ಅಂತ ಕೆನಡಾಗೆ ಹೊರಟಿ ಟೊರೆಂಟೋನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ಒಂದು ವೇಳೆಯಲ್ಲಿ ಶೂಟೌಟ್ಗೆ ಬಲಿಯಾಗಿ ಈ ಒಂದು ನಿಜವಾಗಲೂ ನಮ್ಮ ಭಾರತೀಯರಿಗೆ ಅಲ್ಲಿ ಯಾವ ರೀತಿ ಭದ್ರತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಪ್ರಕರಣ ನಡೆದಿರೋದಕ್ಕೆ ಎಲ್ಲರೂ ನಮ್ಮ ಭಾರತೀಯರು ಮತ್ತು ಈ ತ್ಯಾಮಗುಂಡ್ಲ ಗ್ರಾಮಸ್ಥರು ದಿಗ್ಭ್ರಾಂತರಾಗಿದ್ದಾರೆ. ಅದಕ್ಕೆ ಇದೇ ಕಮ್ಯುನಿಟಿಯಾದ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಅವರು ಮಧ್ಯಾಹ್ನದಿಂದಲೇ ಬರೀಬೇಕಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ CM ಬಡ್ಜೆಟ್ ಮೀಟಿಂಗ್ನಲ್ಲಿ ಭಾಗವಹಿಸಿ ಈ ದಿನ ಈಗ ಬಂದಿದ್ದಾರೆ. ಇವರು ಭೇಟಿ ನೀಡಿದ್ದಾರೆ. ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಹೇಳ್ತಾ ಇದ್ದಾರೆ ಏನು ಅವ್ರನ್ನೇ ಕೇಳೋಣ, ಮತ್ತು ಇಲ್ಲಿ ಕೆಲವ್ರನ್ನ ಮಾತಾಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಕಾರ್ತಿಕ್. ಇವ್ರ ಬಗ್ಗೆ ಯಾವ ರೀತಿ ನಿಮಗೆ ಪರಿಚಯನ? ಸರ್ ನಮ್ಮ ಕಸಿನ್ ಆಗಬೇಕು. ಹೌದಾ, ಏನಾಗಿತ್ತು ಸರ್? ಸರ್ ಅವರು ಅಲ್ಲಿನ ಇದರಲ್ಲಿ ಆ ಟೈಮ್ ಲೆಕ್ಕದಲ್ಲಿ ಮಧ್ಯಾಹ್ನ 3:30 ಇದರಲ್ಲಿ ಅವ್ರಿಗೆ ಶೂಟೌಟ್ ಆಗಿದೆ ಅಂತ ಮಾಹಿತಿ ಬಂತು. ಇವ್ರಿಗೆ ಫೋನ್ ಮಾಡಿದ್ದಾರೆ ಪೊಲೀಸರು, ಅಲ್ಲಿ ಲೋಕಲ್ ಪೊಲೀಸರು, ಟೊರೆಂಟೋ ಪೊಲೀಸರು. ಬಟ್ ಅವ್ರ ತಂದೆಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇಂಗ್ಲೀಷ್ ಅರ್ಥ ಆಗಿಲ್ಲ. 2-3 ಸಾರಿ ಅವ್ರು ಹೇಳಿದ್ದಾರೆ, ಬಟ್ ಇವ್ರಿಗೆ ಅದು ಏನು ಹೇಳಿದ್ದಾರೆ ಅಂತ ಅರ್ಥ ಆಗಿಲ್ಲ. ತಿರ್ಗಾ ಕಾಲ್ ಕಟ್ಟಾಗಿದೆ. ಮಾತಾಡಿದೆ. ಅದು ಇದಿತ್ತು, ಬಡ್ಜೆಟ್ ಮೀಟಿಂಗ್ ಇತ್ತು CM ಜೊತೆಗೆ, DCM ಜೊತೆಗೆ. ಮುಗಿಸ್ಕೊಂಡು ಸರ್ ನಾನು ಬಂದು ಮಾತಾಡಿಸ್ಕೊಡ್ತೀನಿ. ನಿನ್ನೆ ಎಲ್ಲ ಮುಂಜಾನೆ ಫೋನ್ ಮಾಡಿದ್ಮೇಲೆ ನಮ್ಮ KH ಮುನಿಯಪ್ಪ ಅವ್ರಿಗೆ ಹೇಳಿ, ಅವ್ರಿಗೆ ಫೋನ್ ಮಾಡಿ ಹೇಳೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ DC-ಗೂ ಮತ್ತು ಅದೇ ಬಸವರಾಜ್ DC ಅವ್ರಿಗೂ ಮತ್ತು ನಮ್ಮ SP ಚಂದ್ರಕಾಂತ್ ಅವ್ರಿಗೆಲ್ಲ ಹೇಳಿ, ಎಂಬೆಸಿಗೆ ಹೇಳಿ ವ್ಯವಸ್ಥೆ ಮಾಡಿಸಿದ್ದೀವಿ. ಕಮ್ಯುನಿಕೇಷನ್ನಲ್ಲಿದ್ದಾರೆ, ಧೈರ್ಯವಾಗಿರಿ. ಒಂದು ರತ್ನ ಹೋಯಿತು, ಇರಲಿ, ಆದರೂ ನೀವು ಧೈರ್ಯವಾಗಿರಬೇಕು. ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ ಅಲ್ಲೇ. ನಿಮ್ಮ ಭಗವಂತ ನಿಮಗೆ ಶಕ್ತಿ, ಧೈರ್ಯ, ಆರೋಗ್ಯ ಚೆನ್ನಾಗಿ ಕೊಡಿ. ನಾವೆಲ್ಲ ಇದ್ದೀವಿ. ಸೊ ನಮ್ಮ ಸಮಾಜ ನಿಮ್ಮ ಜೊತೆಗಿದೆ. ಇದೆ ಪಾಪ. ಇಲ್ಲಿ ನಮ್ಮ ಅಧ್ಯಕ್ಷರು ಮಂಜಣ್ಣವರು ಅವರೆಲ್ಲ ಇದ್ದಾರೆ. ಅವರ ಬಂದು ಪ್ರತಿ ಅವತ್ತಿದ್ದ ಬರ್ತಾರೆ. ಮಂಜಣ್ಣ, ರಾಮಸ್ವಾಮಿ, ನಮ್ಮ ಅಮ್ಮರು ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು. ಗುಡ್, ಎಲ್ಲ ಜೊತೆಗಿದ್ದೀವಿ. ಅದು ಕೂಡ ನಿಮ್ಮ ಮಗ ಒಳ್ಳೆ ಹೆಸರು ಗಳಿಸಿದ್ದಾನೆ. ಏನೋ ದುರದೃಷ್ಟವಶಾತ್ ಈ ಥರ ಆಗಬಾರ್ದಾಗಿತ್ತು. ಅದು ತುಂಬಿಸಲಾರದಷ್ಟು ನೋವಿನ ಸಂಗತಿ. ಎಳೆ ವಯಸ್ಸು ಅಂತ ವಯಸ್ಸಾದ್ರೆ ಆಗಿದ್ರೆ ಏನೋ ನಮ್ಮ ವಯಸ್ಸಾದವರು ನಮ್ಮ ಮುಂದೆ ಅನ್ನೋದು ಕೊರಗು. ಬಟ್ ಭಾಳ ಆಕ್ಟಿವ್ ಆಗಿದ್ದಲ್ಲಿ ಕನ್ನಡ ಸಂಘದಲ್ಲಿ ಅದೊಂದೇ ಬೇಜಾರು ಅಷ್ಟೇ. ಒಬ್ಬನೇ ಮಗ, ಮಕ್ಕಳೆಲ್ಲ ಅವರಿಗೆ ಒಬ್ಬನೇ ಮಗ. ಇದು ಮಂಜು ಅಂತ ಸರ್, ನನ್ನ ಶಿಷ್ಯ. ಹೌದಾ? ಮಂಡ್ಯದಲ್ಲಿ ಸ್ಟೂಡೆಂಟ್. ಅವರು ನಿವೃತ್ತ ಶಿಕ್ಷಕ. ಶಿಷ್ಯ ಅಂದ ತಕ್ಷಣ 32 ವರ್ಷ ಸರ್ವಿಸ್, 16 ವರ್ಷ ಮಂಡ್ಯ, 16 ವರ್ಷ ತ್ಯಾಮಗುಂಡ. ಅದು ಉರ್ದು ಸ್ಕೂಲ್ನಲ್ಲಿ 16 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ತಾಲೂಕು ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿ ಬೇರೆ ಬಂದಿದೆ ಅವರಿಗೆ.
ಇವರು ವಿಶೇಷ. ಇವರು ಅನ್ನ ಸಂಬಂಧಿಸಿದ ನನಗೆ ಕಷ್ಟ ಸುಖಕ್ಕೆ ಎಲ್ಲ ಭಾಗಿಯಾಗಿದ್ರು. ಈಗ ಊರು ಬಿಟ್ಟು ಬಂದ್ರು ಸಹ ಗಂಟೆಗಟ್ಟಲೆ ಇವತ್ತು ಮಾತಾಡ್ತಾರೆ. ಕೂಡ ನಮ್ಮ ಸಂಪರ್ಕ ಅಷ್ಟು ಪ್ರೀತಿ ವಿಶ್ವಾಸ ಇದು ಮಾಡಿ ಕೊಳಲುವಿಂದ ಬಂದಿದ್ದಾರೆ ಮಂಡ್ಯ ಆಚೆ. ನೀವು ಇಷ್ಟು ಜನ ಶಿಷ್ಯರು ಬೆಳೆಸಿದ್ರೆ ಅವರೆಲ್ಲ ನಿಮಗೆ ಪ್ರೀತಿ ತೋರಿಸೇ ಬಂದಿರೋದು. ಅದೆಲ್ಲ ಎಲ್ಲೂ ಹೋಗಲ್ಲ ನೋಡಿ, ಎಷ್ಟು ಅವರು ಆತ್ಮೀಯತೆಯಿಂದ ಇದ್ದು ಎಲ್ಲ ಬಂದಿದ್ದಾರೆ ಅಂತಂದರೆ. ಗುಡ್, ವೆರಿ ಗುಡ್. ದೇವರೆಲ್ಲ ಮಾಡಿದ ಸಹ ನಾವು ನೋಡ್ತಿಲ್ಲ, ಅದೇ ಬೇಜಾರು. ನಮಸ್ಕಾರ, ಚೆನ್ನಾಗಿದ್ದೀರಾ? ಎಲ್ಲಿದ್ದೀರಿ ಈಗ? ಡಿ ಸಿ ಆಫೀಸಲ್ಲಿ ಸಾಹೇಬರು. ಒಂದ್ಸರಿ ಹೇಳ್ತೀರಲ್ಲ ಇದರಲ್ಲಿ ಗೊತ್ತು ಸರ್, ಹೌದಾ? ಭಾಳ ನೆನಪು. ಒಳ್ಳೆ ಟೀಚರ್ ಸರ್. ಒಳ್ಳೆತನ ಎಲ್ಲಿ ಹರಡಿದೆ. ನಿಮ್ಮ ಮಗ ಅಲ್ಲಿದ್ದರೂ ಇಲ್ಲಿದ್ದರೂ ನಿಮ್ಮ ಕೀರ್ತಿಯನ್ನು ಎತ್ತರಕ್ಕೆ ಬೆಳೆಸಿದ್ದಾರೆ. ಅದು ಭಾಳ ಇಂಪಾರ್ಟೆಂಟ್. ಇರಲಿ, ಅಲ್ಲಿಂದನೂ ನಿಮ್ಮ ಸೇವೆ ಮಾಡ್ತಾನೆ. ನಾವೆಲ್ಲ ಜೊತೆಗಿದ್ದೀವಿ. ನಮ್ಮ ಸರ್ಕಾರದ ಸೌಲಭ್ಯಗಳು ಏನಿದೆಯೋ ನಾವು ಮುಖ್ಯಮಂತ್ರಿಗಳ ಹತ್ರ ಇವ್ರ ಹತ್ರ ಮಾತಾಡ್ತೀವಿ. ಅದನ್ನೆಲ್ಲ ಮುಖ್ಯವಾಗಿ ಮೃತದೇಹ ಇಲ್ಲಿ ತರಿಸೋದಕ್ಕೆ ತಾವು ಪಾತ್ರ ಮಾತಾಡಿಲ್ಲ. ಮಧ್ಯಾಹ್ನ ಎಲ್ಲ ಮಾತಾಡಿದ್ರೆ ಶನಿವಾರ ಬರುತ್ತೆ. ಅವರು ಯಾಕೆ ಬಿಡ್ತಾ ಇಲ್ಲ ಅಂತಂದರೆ, ಅದು ಯಾಕೆ ಶೂಟ್ ಔಟ್ ಆಯಿತು, ಹೆಂಗಾಯಿತು, ಏನಾಯಿತು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವ್ರ ಬಾಡಿಯಲ್ಲಿ ಇರಬೇಕು. ಇದರಿಂದ ಸ್ವಲ್ಪ ತಡ ಆಗಿದೆ. ಇಲ್ಲದಿದ್ರೆ ಬೇರೆ ರೀತಿಯಲ್ಲಿ ಏನಾದ್ರು ಆಗಿದ್ರೆ ಬೇಗ ಬಂದ್ಬಿಡ್ತಾ ಇತ್ತು. ಯಾಕೆಂದ್ರೆ ಅವರು ದೇಶದ ಸಮಸ್ಯೆ ಅಲ್ವಾ. ಅದು ಬೇರೆ ನಮ್ಮ ಅನವಾಸಿ ಭಾರತೀಯರು ಅಲ್ಲ, ಅನವಾಸಿ ಎಲ್ಲೇ ಆದ್ರೂ ನಾವು ಇಲ್ಲಿ ಎಷ್ಟು ಕೇಳ್ತೀವಿ ಅವರು ಹಂಗೆ. ಅದರಿಂದ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಇಷ್ಟೇ. ಎಲ್ಲ ಮೆಸೇಜ್ ನೆನ್ನೆನೇ ಕಳಿಸ್ಬಿಟ್ಟಿದ್ದಾರೆ. ಫಾಸ್ಟಾಗಿ ಹೋಗಿದೆ. ಶನಿವಾರ ಟೆಲಿಕಾಸ್ಟ್ ಬಂದ್ಬಿಡುತ್ತೆ. ಇಲ್ಲಿ ಏರ್ಪೋರ್ಟ್ ಸ್ವಲ್ಪ ಅದು ಮಾಡೋಣ, ಅದೇನು ತೊಂದರೆ ಇಲ್ಲ. ನಮ್ಮ ಜುಡಿಸಿಕ್ಷನ್ನಲ್ಲೇ ಇರೋದು. ಏನು ಬೇಕೋ ಅದೆಲ್ಲ ಮಾಡಿಸೋಣ. ಏನು ಫೋನ್ ಮಾಡಿ ನಾನು ತಕ್ಷಣ ಸ್ಪಂದಿಸಿ ನಾನು ಕೈಲಾಗಿದ್ದೆಲ್ಲ ಮಾಡೋಣ. ನಮ್ಮ ಸಾಹೇಬ್ರಿಗೆ ನಾನು ಹೇಳ್ತೀನಿ, ನಮ್ಮ ನೇಪಾಳ ಸಾಹೇಬ್ರು ಅವ್ರ ಮಂತ್ರಿ ಅವರೇ, ದೇವನಹಳ್ಳಿ ಕ್ಷೇತ್ರದ ಎಲ್ಲ ಸಮಸ್ಯೆಗಳು. ಅದು ಬೇರೆ ತ್ಯಾಮಣ್ಣು ನಾನು ಆಗಾಗ ಅವ್ರ ಹತ್ರ ಪ್ರಸ್ತಾವ ಇರ್ತಾ ನಮ್ಮ ಅಜ್ಜಿ ಮನೆ ಅಂತ ಅದೇ ಹೇಳ್ತಾ ಇರ್ತೀನಿ. ಓ ಹೌದಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೆ. ಮತ್ತು ನಮ್ಮ ಇವರು ಜಾಲಪ್ಪ ಅವರು ಕೂಡ ಹೇಳ್ತಾ ಇದ್ದೆ. ಯಾಕಂದ್ರೆ ಅವ್ರ ಈ ಭಾಗದಲ್ಲಿ ಏನೋ ಒಂದು ಪ್ರಸ್ತಾವದಲ್ಲಿ ನಮ್ಮ ತ್ಯಾಮಣ್ಣು ಹೆಸರು ನಾನು ನಮ್ಮ ಪೊಲಿಟಿಕಲ್ನಲ್ಲಿ ಹೇಳ್ತಾನೆ ಇರ್ತೀನಿ. ನಾನು ಇದು ನಮ್ಮ ತಂದೆ ಗರಡಿ ಇಲ್ಲೆಲ್ಲ ಬಂದಾಗ ಎಷ್ಟು ಸ್ವಾಮಿ ಸೋದರತೆ ಮೊಮ್ಮಗ. ನಮ್ಮ ಇವಾಗ ಬರ್ತಾ ನಮ್ಮ ಅವ್ರ ಮಗ ಇದಕ್ಕೆಲ್ಲ ಬಂದಿದ್ದಾರಲ್ಲ, ಅವ್ರ ಮಗ ಅವರು ಇವರು. ಅಂದ್ರೆ ಇವರು ತ್ಯಾಮಗೊಂಡು ನಂಟು ಅಷ್ಟೊಂದು ಇಟ್ಕೊಂಡಿಲ್ಲ. ಇಲ್ಲ ಕಮ್ಮಿ ನೋಡಿ, ಅವ್ರ ಮಗಳು ಗೊತ್ತಿಲ್ಲ. ಅಲ್ಲ ಗೊತ್ತಿಲ್ಲ ಅಷ್ಟೇ. ತಕ್ಷಣ ಮಂಜು ಹೇಳಿದ ತಕ್ಷಣ ಇಮಿಡಿಯೇಟ್ ಆಕ್ಟಿವ್ ಆಗಿಬಿಟ್ಟು ಎಲ್ಲ ಹೇಳಿದೆ. ಅವೆಲ್ಲ ಇಮಿಡಿಯೇಟ್ ಫೋನ್ ಕೊಡಿ ಅಂತಂದ್ರೆ ಫೋನಲ್ಲಿ ಮಾತಾಡೋದು. ಸರಿ. ಸರ್, ಅದು ಅವರು ಡೆತ್ ಆದಮೇಲೆ ಅಲ್ಲಿ ಲೋಕಲ್ ಪೊಲೀಸಿಂದ ಫೋನ್ ಬಂದಿದೆ. ಅವ್ರ ತಂದೆಯವ್ರಿಗೆ ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇಂಗ್ಲೀಷಲ್ಲಿ ಹೇಳಿದ್ರೆ ಅವ್ರು ಅರ್ಥ ಆಗಿಲ್ಲ. ಸೊ ಅದಕ್ಕೋಸ್ಕರ ತಿರ್ಗಾ ಮತ್ತೆ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜರ್ನ ಕರೆಸಿ ಅಲ್ಲಿ ರಿಲೇಟೆಡ್ ಅವರು ತೆಲುಗಲ್ಲಿ ಹೇಳಿದ್ದಾರೆ, ಈ ಥರ ನಿಮ್ಮ ಮಗನಿಗೆ ಶೂಟೌಟ್ ಆಗಿದೆ, ಡೆತ್ ಆಗಿದೆ ಅಂತ. ಆವಾಗ ಇವರು ಶಾಕ್ಗೆ ಗುರಿಯಾಗಿ ನನಗೆ, ಆಮೇಲೆ ನಮ್ಮ ಕಸಿನ್ ಇನ್ನೊಂದಿಬ್ರು ಕಾಲ್ ಮಾಡಿ ತಿಳಿಸಿದ್ರು. ನಮ್ಗೆ ಆವಾಗ ನಾವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿದಾಗ ಈ ಥರ ವಿಷಯ, ಈ ಥರ ಶೂಟೌಟ್ ಆಗಿದೆ ಅನ್ನೋದು ನಮಗೆ ಆವಾಗ ವಿಷಯ ಗೊತ್ತಾಯಿತು ಸರ್. ಓಕೆ, ಥ್ಯಾಂಕ್ ಯು ಸರ್. ಅಫಿಷಿಯಲ್ ಕೂಡ ಇದೇ ನಿಯಮ ಇದೆ. ನೋಡೋಣ ಬೇರೆ ಯಾವ್ದಾದ್ರು ರೀತಿಯಲ್ಲಿ ನಿಗಮ ಮಂಡಳಿಯಿಂದ ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಲೋನ್ ಏನು ಕೊಡಿಸ್ತೀನಿ, ಯಾವುದೋ ಒಂದು ಮಾಡೋಣ ಲೋನ್ ಕೊಡಿಸ್ತೀನಿ. ಭಾನುವಾರ 8ನೇ ತಾರೀಕು ನಮ್ಮ ಹುಡುಗ ತೀರೋಗಿದ್ದಾನೆ ಅಂತಂದ್ಬಿಟ್ಟು ಮೆಸೇಜ್ ಬಂತು. ಮೆಸೇಜ್ ಬಂದಾಗ ನಾವು ಕೆತ್ತಲಿಲ್ಲ.
ಆಮೇಲೆ ನಮ್ಮ ಮಿಸ್ಸಸ್ಸು ಅದನ್ನು ಎತ್ತಿದಾಗ ತೆಲುಗಿನಲ್ಲಿ ನಿಮ್ಮ ಹುಡುಗ ಚಂದನ್ ಕುಮಾರು ಫಾದರು ನಂದಕುಮಾರ್ ನಿಮ್ಮ ಗಣ ಅಂತ ಕೇಳಿದ್ದಾರೆ, ಶೂಟೌಟ್ನಲ್ಲಿ ತೀರೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲ, ಯಾರು ನಿಮಗೆ ತೆಲುಗುದಲ್ಲಿ ಹೇಳಿದ್ದ ಮನುಷ್ಯ ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಯಾರು ಗೊತ್ತಿಲ್ಲ, ಯಾವ ಫೋನಿಂದ ಬಂದಿದ್ದೆ ಅಂತ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಜಾಮೂನ್ ವಾಸಿದ್ದು ಗೊತ್ತಿಲ್ಲ. ಓಹೋ, ಆ ಥರ. ಇಂಗ್ಲೀಷಲ್ಲಿ ಮಾಡಿದ್ರು ಆಮೇಲೆ ಅವರು ಎತ್ತಿಲ್ಲ ನಾವು. ನಮ್ಮ ಫ್ರೆಂಡ್ ಹತ್ರ ನಮ್ಮ ಹುಡುಗರು ಫ್ರೆಂಡ್ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಮಗೆ ಮಾಡಿದ್ರು. ಹಾಂ ಹಾಂ ಅದರಿಂದ ನಮಗೆ ಗೊತ್ತಾಯಿತು. ನಮಗೆ ಕನ್ಫರ್ಮ್ ಆಗಿದ್ದು ಹಾಂ ರಾತ್ರಿ 11 ಗಂಟೆ. ನಮ್ಮ ಚಿಕ್ಕಪ್ಪನವರು, ನಮ್ಮ ಮಂಜಣ್ಣವರು, ಅಧ್ಯಕ್ಷರು ಅವರೆಲ್ಲ ಎನ್ಕ್ವೈರಿ ಮಾಡಿದ್ಮೇಲೆ ಆವಾಗ ಸ್ವಲ್ಪ ನಮಗೆ ಅದು ನಮ್ಮ ಹುಡುಗನ ಹೆಸರು ಗೊತ್ತಿಲ್ಲ, ಮ್ಯಾನ್ ಈಸ್ ಎಕ್ಸ್ಪೈರ್ಡ್ ಅಂತ ಕೊಟ್ಟಿದ್ದಾರೆ. ಅದೇ ಗೊತ್ತು, ನಮಗೆ ಕನ್ಫರ್ಮ್ ಆಗಿದ್ದು ಆವಾಗ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬನೇ ಮಗ. ಒಂದೇ ಮಗ. ಈಗ ಪಾರ್ಥಿವ ಶರೀರ ಯಾವಾಗ ಬರುತ್ತೆ? ಶನಿವಾರ ಬರ್ತೇನೆ. ಅವ್ರಿಗೆ ಗೊತ್ತಿಲ್ಲ. ನಾನು ನಿನ್ನೆ ಸರ್ ನಮಸ್ಕಾರ. ತಾವು ಮಧ್ಯಾಹ್ನದಿಂದ ಬರ್ತೀರಿ ಅಂತ ನಮ್ಮ ಪತ್ರಕರ್ತರು ಸುಮಾರು ಜನ ಕಾಯ್ತಾಯಿದ್ರು. ಸರ್ ಮಧ್ಯಾಹ್ನದಿಂದ ಪತ್ರಕರ್ತರೆಲ್ಲ ಕಾಯ್ತಾಯಿದ್ರು ಬರ್ತೀರಿ ಅಂತ. ಸ್ವಲ್ಪ ಲೇಟ್ ಆಯಿತು. ನೀವು ಇಷ್ಟೊತ್ತಿಗೆ ಬಂದಿರೋದು ನಿಜವಾಗ್ಲೂ ಸಂತೋಷ. ಇವ್ರಿಗೆ ಯಾವ ರೀತಿ ನೀವು ನಿನ್ನೆಯಿಂದ ತುಂಬ ಸಹಕಾರ ಕೊಟ್ಟಿದ್ದೀರಿ ಅಂತ ಗೊತ್ತಾಯಿತು. ಈಗ ನೀವು ಯಾವ ರೀತಿ ಕೊಟ್ಟಿದ್ದೀರಾ ಸರ್? ನನಗೆ ನಿನ್ನೆ ಟಿ ವಿನಲ್ಲಿ ನೋಡಿದೆ, ಈ ಥರ ನಮ್ಮ ಭಾರತೀಯ ಹುಡುಗ ಶೂಟೌಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಟ್ಟ ತಕ್ಷಣ ನನಗೆ ನಮ್ಮ ತ್ಯಾಮೂಳಿಂದ ಮಧ್ಯಾಹ್ನ ಫೋನ್ ಮಾಡಿದ್ರು. ನಾನು ನಮ್ಮ ಸಮಾಜದವರು ಈ ಥರ ಚೇತನ್ ಕುಮಾರ್ ಈ ಥರ ಆಗಿದ್ದಾರೆ, ನಮ್ಮ ಚಂದನ್ ಕುಮಾರ್ ಅವರು, ಅದನ್ನು ಸ್ವಲ್ಪ ನೀವು ತಕ್ಷಣ ಬಾಡಿ ಬರೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮನೆಯಲ್ಲಿ ಅವರು ನಿವೃತ್ತ ಉಪಾಧ್ಯಾಯರು, ಒಬ್ಬನೇ ಮಗ ಅಂತೇಳ್ಬಿಟ್ಟು ಹೇಳಿದ್ರು. ತಕ್ಷಣ ನಾನು ನಮ್ಮ ಸಚಿವರಾದ KH ಮುನಿಯಪ್ಪ ಅವರಿಗೆ ನಾನು ವಿಷಯ ತಿಳಿಸಿ, ಅಲ್ಲಿಂದ ನಮ್ಮ SP ಚಂದ್ರಕಾಂತ್ ಮತ್ತು DC ಬಸವರಾಜಿಗೆ ಅವ್ರಿಗೆ ತಿಳಿಸಿ, ಅಲ್ಲಿಗೆ ಎಂಬೆಸಿಗೆ ಮೆಸೇಜ್ ಕಳಿಸಿ, ಅಲ್ಲಿಂದ ತಕ್ಷಣ ಬರುವಂಗೆ ವ್ಯವಸ್ಥೆಗಳೆಲ್ಲ ಮಾಡಿದ್ದೀನಿ. ನನಗೆ ಅದ್ರ ಬಗ್ಗೆ ಸಮಾಚಾರ ಇವತ್ತು ಬೆಳಗ್ಗೆ ಮಾಹಿತಿ ಬಂತು. ಟೆಕ್ನಿಕಲ್ ಇದೆಲ್ಲ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಶನಿವಾರ ದಿವಸ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಂಬೆಸಿನಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ. ಆದಷ್ಟು ಬೇಗ ಬಂದ್ಬಿಡುತ್ತೆ ಇಲ್ಲಿಗೆ. ಆ ತಂದೆ ತಾಯಿಗಳು ಪಾಪ ನೋವು, ಅವ್ರನ್ನ ಸುಧಾರಿಸು, ನಾವು ತುಂಬಿಸೋಕ್ಕೆ ಆ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ಅಲ್ಲಿ ಕೂಡ ನನಗೆ ಬೇರೆ ಸ್ನೇಹಿತರು ಕೆನಡಾದಲ್ಲಿದ್ದವ್ರು ಹೇಳಿದ್ರು, ಒಳ್ಳೆ ವ್ಯಕ್ತಿ, ಭಾಳ ಜನಗಳಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದ, ಆಜುಬಾಜಿಯವ್ರ ಹತ್ರ ಚೆನ್ನಾಗಿ ಜೊತೆಗೂಡಿಕೊಂಡು ಸ್ನೇಹದಿಂದ ಈ ಥರ ಇದ್ದ, ಯಾಕೆ ಹೀಗಾಯಿತು ಅಂತ ಅವರೆಲ್ಲ ಆಶ್ಚರ್ಯಚಕಿತರಾಗಿದ್ದಾರೆ. ನಮ್ಮ ಭಾರತೀಯ ಪುತ್ರ ಒಬ್ಬ ಅಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿರೋದಕ್ಕೆ ನಾವು ಬಹಳ ಖುಷಿ ಪಡುತ್ತೇವೆ. ಆದರೆ ಇಲ್ಲಿ ಅವರ ತಂದೆ ತಾಯಿಗೆ ನಾವು ಆ ಬಾಧೆಯನ್ನು ಪಾಪ ತಡ್ಕೊಳ್ಳೋ ಶಕ್ತಿಯ ಪರಮಾತ್ಮ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮನಸ್ಸು ಎಲ್ಲಿಲ್ಲ, ಬೇಗ ಅಲ್ಲಿ ಮುಗಿಸ್ಕೊಂಡು ತಕ್ಷಣ ಬಂದು ಅವ್ರನ್ನ ಪರಮಾಯಿಸಿ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದು. ಇದು ನಮ್ಮ ಅಜ್ಜಿಯವ್ರ ಊರು. ನಮ್ಮ ಅಜ್ಜಿ ಇಲ್ಲೇ ಹುಟ್ಟಿದ್ದು, ಇಲ್ಲಿ ಚಿಟ್ಲೂರು ರಾಮಸ್ವಾಮಿ ಅವರ ಪುತ್ರಿ ನಮ್ಮ ಅಜ್ಜಿ. ಹಾಗೆ ನಮ್ಮ ರಾಮಸ್ವಾಮಿ, ನಮ್ಮ ತಾತ ಮುತ್ತಾತ ಇರೋರು ರಾಮಸ್ವಾಮಿ ಇದ್ದಾರೆ, ಮಂಜಣ್ಣ ಇದ್ದಾರೆ, ಅನಿಲ್ ಇದ್ದಾರೆ, ಅವು ಇನ್ನೂ ಉಪಾಧ್ಯಾಯರೆಲ್ಲ ಇಲ್ಲಿದ್ದಾರೆ. ಇದೊಂದು ನಮ್ಮ ಸ್ವಂತ ಸ್ಥಳ ಇದ್ದಂಗೆ. ಅವ್ರನ್ನ ಮನಸ್ಸಿರಲಿಲ್ಲ ಅಲ್ಲಿ ನನಗೆ ತಡ್ಕೊಳ್ಳೋಕ್ಕೆ. ಬಂದು ಇಲ್ಲಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ಒಳ್ಳೆಯದಾಗುತ್ತೆ. ಈಗ ಸರ್ಕಾರದ ವತಿಯಿಂದ ಸೌಲಭ್ಯ ಏನು ಬರುತ್ತೋ ನಾನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಹಾಗೂ ನನ್ನ ನಿಗಮದ ವ್ಯಾಪ್ತಿಯಲ್ಲಿ ಬರೋದು ಏನಂತಿದ್ದರೆ ಅದನ್ನು ಅನುಕೂಲ ಮಾಡಿಕೊಡ್ತೀನಿ ಅಂತ
ಈ ಸಂದರ್ಭದಲ್ಲಿ ತುಂಬ ಬಡವರು, ನಿವೃತ್ತ ಶಿಕ್ಷಕರು, ತಾವು ನಿಜವಾಗ್ಲೂ ಸಹಾಯ ಹಸ್ತ ನೀಡಬೇಕು ಅಂತ ನಮ್ಮ ಕೋರಿಕೆ ಆಗಿದೆ ಸರ್. ಇಲ್ಲಿ ಜನಸಾಮಾನ್ಯರು ಕೂಡ ನಿಜವಾಗ್ಲೂ ನಮ್ಮ ಅಧ್ಯಕ್ಷರಿದ್ದಾರೆ ಅಂತಂದ್ಬಿಟ್ಟು ತುಂಬ ಇದರಲ್ಲಿದ್ದಾರೆ, ನಿರೀಕ್ಷೆಯಲ್ಲಿ. ತಾವು ದಯವಿಟ್ಟು ನಿಮ್ಮ ಏನು ಸರ್ಕಾರದಿಂದ ಬರುತ್ತೋ ಅದನ್ನು ದಯವಿಟ್ಟು ಸಹಾಯ ಮಾಡಬೇಕಾಗಿ ಕೋರ್ತಾ ಇದ್ದಾರೆ ಸರ್. ಅದು ಹೇಳಿದ್ರು ನಮ್ಮ ನಿಗಮದಿಂದ ಏನು ಬರುತ್ತೋ ಅದು ಸಹಾಯ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಹಾಗೆ ಏನಂತಾರೆ ಇಲ್ಲ ಸರ್ ನಮಸ್ಕಾರ. ನಮಸ್ಕಾರ ತಮ್ಮ ಪರಿಚಯ ಸರ್? ಸರ್ ನಾನು ಮಂಜುನಾಥ್ ಅಂತ ಹೇಳ್ಬಿಟ್ಟು ತ್ಯಾಮೂರು ವರ್ತಕರ ಸಂಘ ಅಧ್ಯಕ್ಷ ನಾನು. ಓ ವೆರಿ ಗುಡ್. ಹಾಂ ಮೊನ್ನೆ ದಿವಸ ರಾತ್ರಿ ನಮಗೆ ವಿಚಾರ ಗೊತ್ತಾಯಿತು, ಈ ಥರ ಹಿಂಗೆ ಚಂದನ್ ಅವರು ಗುಂಡೇಟ್ನಿಂದ ಸತ್ತಿದ್ದಾರೆ ಅಂತ ಗೊತ್ತಾಯಿತು. ತಕ್ಷಣ ನಾವು ಅಲ್ಲಿವರಿಗಿಂತ ಅವ್ರ ಸ್ನೇಹಿತರನ್ನ ಎಲ್ಲರನ್ನ ಮೀಟ್ ಮಾಡಿ ಫೋನಲ್ಲೇ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ. ಮತ್ತು ಯಾರಿಗೂ ಸಹ ಏನಕ್ಕೋಸ್ಕರ ಇದಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಟಾರ್ಗೆಟ್ ಶೂಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆ ವಿಚಾರವಾಗಿ ಮತ್ತು ಬಾಡಿ ತರೋದಕ್ಕೆ ಏನು ಮಾಡಬೇಕು ಏನೋ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಗೊಂದಲ ಇತ್ತು. ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಹಾಗಾಗಿ ರಾಮಪ್ರಸಾದ್ ಅವ್ರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ಹೇಳಿದೆ. ಅವ್ರು ಇಮಿಡಿಯೇಟಾಗಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಕನ್ಸರ್ನ್ಡ್ ಮಿನಿಸ್ಟ್ರಿಗೆ ಹೇಳಿ, ಡಿ ಸಿಗೆ ಹೇಳಿ, ಅವ್ರು ಏನು ಬೇಕೋ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಾಡಿ ತರೋದಕ್ಕೋಸ್ಕರ ಇವತ್ತಿನ ಬೆಳಗ್ಗೆ ದಿವಸ ಗೃಹ ಮಂತ್ರಿಗಳು ಸಹ ಬಂದು ಹೋಗಿದ್ದಾರೆ. ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲ ಆಗ್ತಾ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಆ ದೇಹ ತರಿಸ್ಕೊಡಿ. ಅವ್ರ ತಂದೆ ತಾಯಿ ದುಃಖಕ್ಕೆ ನೀವು ಒಂದು ಸ್ವಲ್ಪ ಇದು ಮಾಡಿ, ಪ್ಲಸ್ ಅವರ ಕುಟುಂಬಕ್ಕೆ ನಿಮ್ಮ ಸರ್ಕಾರದಿಂದ ಏನು ಕೊಡೋದಕ್ಕೆ ಸಾಧ್ಯನೋ ಎಲ್ಲ ರೀತಿಯ ಸವಲತ್ತುಗಳನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ತಮ್ಮ ಪರಿಚಯ? ಸ್ವಾಮಿ ಅಂತ ನನ್ನ ಹೆಸರು. ನಾನು ವರ್ತಕರ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ ಸದ್ಯದಲ್ಲಿ. ನಮ್ಮ ಇವರು ನಂದಕುಮಾರ್ ಬಂದರು ನಿವೃತ್ತ ಉಪಾಧ್ಯಾಯರು, ತುಂಬ ಕಷ್ಟಜೀವಿ, ಸಾಕಷ್ಟು ಎಲ್ಲ ಸಂಘಗಳಲ್ಲೂ ಕೆಲಸ ಮಾಡ್ತಾ ಇರೋರು. ಅಂಥವ್ರ ಏಕೈಕ ಪುತ್ರ ಇವರಾಗಿದ್ದರು ಚಂದನ್ ಕುಮಾರ್. ಅವರ ಹತ್ಯೆ ಆಗಿದ್ದು ತುಂಬ ದುಃಖದಂಥ ವಿಚಾರ. ಇಲ್ಲಿ ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಆ ಒಂದು ಅವರಿಗೆ ಅಲ್ಲಿಂದ ಬಾಡಿ ಬರೋದಕ್ಕಾಗಲಿ ಮತ್ತು ಎಲ್ಲದಕ್ಕೂ ಸ್ಪಂದಿಸಿ ಎಲ್ಲರೂ ಕೂಡ ಜೊತೆಯಾಗಿ ನಾವು ಒಂದು ಕೆಲಸ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಬಾಡಿನ ಇಲ್ಲಿಗೆ ತರಿಸ್ಬೇಕು. ಹಾಗೂ ನಮ್ಮ ಉಪಾಧ್ಯಾಯರಂಥ ನಂದಕುಮಾರ್ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಧೈರ್ಯ ಹೇಳಿ ಮತ್ತು ಏನೋ ಸರ್ಕಾರದಿಂದ ಏನೇನು ಸವಲತ್ತು ಸಿಗಬೇಕು ಅದನ್ನೆಲ್ಲ ಸಿಗುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಅದನ್ನು ಮಾಡ್ತಾಯಿದ್ದೀವಿ. ಎಷ್ಟು ಜನ ಇದ್ದೀರಾ ಸರ್ ಇಲ್ಲಿ ತ್ಯಾಮಗೊಂಡಲಲ್ಲಿ? ಆರ್ಯವೈಶ್ಯ ಸರ್? ಆರ್ಯವೈಶ್ಯ 80 ಮನೆಗಳಿದೆ. 80 ಮನೆ. ಜನಸಂಖ್ಯೆ? ಜನಸಂಖ್ಯೆ 300 ಇದೆ ಸರ್. 300. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಈ ಒಬ್ಬ ಬಡ ಉಪಾಧ್ಯಾಯರು ನಿವೃತ್ತಿ ಹೊಂದಿ ತಮ್ಮ ಮಗನನ್ನು ಕಳೆದುಕೊಂಡು ತುಂಬ ದುಃಖ ತಪ್ತರಾಗಿದ್ದಾರೆ. ಆದರೆ ಇಲ್ಲಿ ನಮ್ಮ ರಾಮಪ್ರಸಾದ್ ಅವರು ಕೂಡ ಭೇಟಿ ನೀಡಿ ಸಾಂತ್ವನ ಹೇಳಿರ್ತಾರೆ. ನಮಗೆ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಮತ್ತು ಸರ್ಕಾರದ ಸವಲತ್ತುಗಳು ಏನು ಬರುತ್ತೋ ಅದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪಾರ್ಥಿವ ಶರೀರ ಇನ್ನು ಒಂದು ಶನಿವಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ವೀಕ್ಷಕರೇ. ಸರ್ ತಮ್ಮ ಪರಿಚಯ? ಅನಿಲ್ ಕುಮಾರ್ ಅಂತ, ತ್ಯಾಮಗೊಂಡು ಆರ್ಯವೈಶ್ಯ ಸಂಘದ ಅಧ್ಯಕ್ಷರು. ಆರ್ಯವೈಶ್ಯ ಸಂಘದ ಅಧ್ಯಕ್ಷರು? ಆರ್ ನಂದಕುಮಾರ್ ಅಂತ ಹಿರಿಯರು ನಮ್ಮ ಆರ್ಯವೈಶ್ಯ ಸಂಘದಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಾಳ ಅತ್ಯುತ್ತಮ ಶಿಕ್ಷಕರು, ನಿವೃತ್ತ ಶಿಕ್ಷಕರು. ಅವ್ರ ಮಗ ಸಂಘಟನಾ ಚತುರ. ಇಲ್ಲಿ ಕರ್ನಾಟಕದಿಂದ ಕೆನಡಾಗೆ ಹೋಗಿ ಕೆನಡಾದಲ್ಲಿ ಕರ್ನಾಟಕದ ಬಗ್ಗೆ ಅಲ್ಲಿನ ಜನಗಳಿಗೆ ಅರಿವು ಮೂಡಿಸಿ ಕಾರ್ಯಕ್ರಮಗಳನ್ನ ನಿರೂಪಿಸ್ತಾಯಿದ್ರು. ಕನ್ನಡ ಅಂದರೆ ಅಷ್ಟು ಅಭಿಮಾನ ಅವರಿಗೆ. ಮತ್ತು ನಮ್ಮ ಕರ್ನಾಟಕದಿಂದ ಯಾವುದೇ ಒಂದು ಸೆಲೆಬ್ರಿಟಿ ಅಂದರೆ ಚಲನಚಿತ್ರಗಾರರು, ಸಂಗೀತಗಾರರು ಯಾರೇ ಹೋದರೂ ಪ್ರಥಮವಾಗಿ ಅವ್ರನ್ನೇ ಸಂಪರ್ಕಿಸ್ತಿದ್ದಂತೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರ ಜೊತೇಲಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾಳ ಜನಕ್ಕೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಲ್ಲಿಂದ ಹೋದಾಗ ಅವ್ರಿಗೆ ಕೆಲಸ ಇಲ್ಲ ಅಂದರೆ ಕೆಲಸದ ಬಗ್ಗೆ ಅವರಿಗೆ ಒಂದು ಕೆಲಸ ಹುಡುಕೊಡೋದು, ಅವರು ಹೋದಾಗ ಅಲ್ಲಿ ಇರೋದಕ್ಕೆ ಒಂದು ವಸತಿ ವ್ಯವಸ್ಥೆ, ಮತ್ತು ಅಲ್ಲಿಂದ ಬರೋರಿಗೆ ವಯಸ್ಸಾದಂಥ ಬರೋರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಅವ್ರು ಹೇಳಿರೋದಲ್ಲ, ಇಲ್ಲಿ ಬಂದಿರೋಂಥ ಹೋಗಿ ಬಂದಿರೋರು ತಿಳಿಸಿರೋಂಥ ಮಾಹಿತಿ ನಮಗೆ ಗೊತ್ತಿರೋದು. ಆ ಥರ ಎಲ್ಲ ಸೇವೆ ಮಾಡ್ಕೊಂಡಿದ್ದಂಥ ಒಂದು ಚಂದನ್ ಅಂತ 37 ವರ್ಷದ ಯುವಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮದುವೆ ಇಲ್ಲ ಅಗಲಿದ್ದಾರೆ. ಭಾಳ ನೋವಾಗುತ್ತೆ. ಆ ನೋವನ್ನು ಭರಿಸುವಂಥ ಶಕ್ತಿ ಅವರ ತಂದೆ ತಾಯಿಗಳಿಗೆ ಭಗವಂತ ಮತ್ತು ವಾಸವಿ ಮತ್ತು ಕರುಣಿಸ್ಲಿ ಅಂತ ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ ಸರ್? ಅಮರನಾಥ್ ಸುಂಕು ಅಂತ, ದೊಡ್ಡಬಳ್ಳಾಪುರ, ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನಿರ್ದೇಶಕರು. ನಂದಕುಮಾರ್ ನಮ್ಮ ಶಿಕ್ಷಕರು. ನಮಗೆ ಕಳೆದ ಒಂದು 10-12 ವರ್ಷಗಳಿಂದ ಪರಿಚಯ. ಅವ್ರ ಬಗ್ಗೆ ಅಪಾರವಾದ ಗೌರವ ಇತ್ತು. ಮತ್ತು ಅವ್ರ ಮಗ ಕೆನಡಾದಲ್ಲಿ ಚಂದನ್ ಅಂತ ಕೆಲಸ ಮಾಡ್ತಿದ್ರು.
ಇವರಿಗೆ ಆತನ ಮದುವೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಹಂಬಲ ಆಯಿತು. ಆ ಹಂಬಲದಲ್ಲಿ ತುಂಬ ಪ್ರಯತ್ನ ಪಡ್ತಿದ್ದರು. ಆತ ಅಲ್ಲಿ ಇವರು ಹೇಗಿಲ್ಲಿ ಹೆಸರು ಮಾಡಿದಾರೋ ಆ ಥರ ಕೆನಡಾದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿ ಕನ್ನಡಿಗರನ್ನ ಸಂಘಟಿಸ್ತಾ ಕಾರ್ಯಕ್ರಮಗಳು ಮಾಡ್ತಾ ಮತ್ತು ದೈವಿ ಶಕ್ತಿ ಕಾರ್ಯಕ್ರಮಗಳಲ್ಲೂ ಶಿರಡಿ ಬಾಬಾ ಮಂದಿರದ ಎಲ್ಲ ಕೆಲಸದ ಉಸ್ತುವಾರಿಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಏನೋ ಕೇವಲ ಅಚಾನಕ್ಕಾಗಿ ಯಾರದೋ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಸೊ ಮೃತರ ಒಂದು ನೋವನ್ನು ಭರಿಸುವ ಶಕ್ತಿ ಅವರ ತಂದೆ ತಾಯಿಗಳಿಗೆ ಕೊಡಲಿ ಅಂತ ತಾಯಿ ವಾಸು ಮಾತೆಯನ್ನು ಪ್ರಾರ್ಥಿಸ್ತಾ ಜೈ ವಾಸು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಆರ್ ಜಿ ಮಂಜುಳಾ ಅಂತ. ಚಂದನ್ ಅವರು ನಾನು ಅವ್ರಿಗೆ ಸೋದರತ್ತೆ. ಚಂದನ್ ಅವರು ಯಾವಾಗಲೂ ಒಂದೇ ಥರ ಇದ್ದಾರೆ. ಈಗ ದುಡ್ಡು ಬಂತು ಅಂತ ಮೆರೆದಿಲ್ಲ, ದುಡ್ಡಿಲ್ಲ ಅಂತಲೂ ಮೆರೆದಿಲ್ಲ. ಒಂದೇ ಲೆವೆಲ್ ಆಗಿ ಎಲ್ಲರನ್ನೂ ಒಂದೇ ಅಭಿಮಾನದಿಂದ ನೋಡ್ತಿದ್ರು. ಅವರು ಯಾವುದೇ ಮನುಷ್ಯರಿಗೆ ಅವನ ಕಷ್ಟ ಅವನು ಹೇಳ್ಕೊತಿರ್ಲಿಲ್ಲ. ಏನು ಸಹಾಯ ಬೇಕಾದ್ರೆ ಅವ್ನಿಗೆ ಮಾಡ್ತಿದ್ರು. ಆಮೇಲೆ ಅಲ್ಲಿ ಅಷ್ಟೇ ಕೆನಡಾದಲ್ಲಿ ಭಾಳ ಹೆಸರು ತಗೊಂಡಿದ್ದಾರೆ. ಬಾಬಾಗೆ ಇದು ಹೋಗಿದ್ದಾರೆ, ಎಲ್ಲ 3 ಸಂಘದಲ್ಲಿ ಇದ್ದಾರೆ, ಎಲ್ಲ ಸಹಾಯನೂ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿನ ಕಳ್ಕೊಂಡ್ವಲ್ಲ ನಾವು, ಇನ್ನು ಸಿಗಲ್ಲ ನಮಗೆ. ಕಳ್ಕೊಂಡಿದ್ದಲ್ಲ ಅಂತಂದರೆ ದುಃಖ. ಅವ್ರ ಸೋದರ ಮಾವದಿರು 7 ಜನ, ಎಲ್ಲರಿಗೂ ದುಃಖದಲ್ಲೇ ಇದ್ದಾರೆ. ಆದರೆ ಇದಿಲ್ಲ. ಕೊನೆ ಬಾರಿ 9 ತಿಂಗಳು ಮುಂಚೆ ಬಂದಿದ್ರು. ಅವ್ರ ತಾತನಿಗೆ 102 ವರ್ಷ. ಪಾಪ ಮದುವೆ ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ಹೇಳೋರು ಕರೆಸ್ರಿ ನಾನು ಚಂದನ್ ನೋಡಬೇಕು ಅನ್ನೋರು. ಅವ್ರಿಗೆ ಗೊತ್ತಿಲ್ಲ ಇಷ್ಟು ದೂರ ಆಗುತ್ತೆ ಇಷ್ಟು ದಿನ ಅಂತ. ಬರಲಿಲ್ಲ, ಮೊಮ್ಮಗ ಬರಲಿಲ್ಲ ಅನ್ನೋದೇ ಒಂದಿತ್ತು. ಅವ್ನಿಗೊಬ್ಬನಿಗೆ ಮದುವೆ ಮಾಡಿರಿ, ನಾವು ನೋಡಬೇಕು ಅಂದರು. ಏನೋ ಆಗಲಿಲ್ಲ. ಕೊನೆ ಅಂತಿಮ ಅವ್ರ ಆಸೆ ತೀರ್ತವ್ರ ತಾತನ ಆಸೆ. ಅಷ್ಟು ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಶ್ರವಣ್ ಅಂತ. ಕೆನಡಾದಿಂದ ಬಂದಿದ್ದೀರಾ ನೀವು? ಕೆನಡಾದಿಂದ 6 ತಿಂಗಳಾಯಿತು ಬಂದು. ಅವ್ರು ನಿಮ್ಗೆ ಸಿಗ್ತಾ ಇದ್ರಾ? ನಾವು ಅಲ್ಲಿ ಸಿಗ್ತಾ ಇದ್ವಿ, ಸ್ನೇಹಿತರು ಇದ್ವಿ, ಮಾತಾಡ್ತಾ ಇದ್ವಿ. ರೈಟ್. ಸೊ ಇದ್ರ ಬಗ್ಗೆ ಏನಂತೀರಾ? ತುಂಬ ಅನ್ಫಾರ್ಚುನೇಟ್ ಸರ್. ಸೊ ಬೇಜಾರಾಗುತ್ತೆ. ಒಳ್ಳೆ ಹುಡುಗ. he was very much into social service. he was very much into community building. ಕನ್ನಡ, ಆರ್ಯವೈಶ್ಯ, ಆಮೇಲೆ ತಿರ್ಗಾ ಭಾರತ 3ಕ್ಕೂ ಒಳ್ಳೆ ಯೋಗದಾನ ಮಾಡಿದ್ದಾರೆ ಸರ್. ಅಲ್ಲಿ ಹೋಗಿ ತುಂಬ ಕಮ್ಯುನಿಟಿ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಹೊಸ ಸ್ಟೂಡೆಂಟ್ಸ್ ಬರೋರ್ಗಾಗಲಿ, ಇಲ್ಲ ಅಂದರೆ ನೀವು ಬಿಸ್ನೆಸ್ ಸೆಟಪ್ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಸಹಾಯ ಮಾಡೋದಾಗಲಿ, ಇಲ್ಲ ಅಂದರೆ ಈ IT ಎಂಪ್ಲಾಯೀಸ್ಗೆ ಜಾಬ್ ಹುಡ್ಕೋದಾಗಲಿ, ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ಆಗಲಿ. ಸೊ ಲೈಕ್ ಐ ಹ್ಯಾವ್ ಸೀನ್ ಫ್ರಮ್ ಎಂಡ್ ಟು ಎಂಡ್ ವೇರ್ ಎವರ್ ಹಿ ವಾಸ್ ಫೇಸಿಂಗ್ ಎನ್ ಇಶ್ಯೂ, ಅವ್ರು ಅದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋತಾರ. ಬರೀ ನನಗೊಬ್ಬನಿಗೆ ಅಲ್ಲ, ಲೆಟ್ ಇಟ್ ಗೋ ಫಾರ್ ಎವ್ರಿ ಒನ್ ಅನ್ನೋ ಒಂದು ಪಾಸಿಟಿವ್ ಮೈಂಡಿಂದ ಮಾಡ್ತಾ ಇದ್ದ ಹುಡುಗ ಕೆಲಸ. ಸೊ ಎನಿ ಟೈಮ್ ನಾನು ಒಂದು 2-3 ಸತಿ ಫೋನ್ ಮಾಡ್ತಾ ಇದ್ದೆ, ಅವನು ಮಾಡ್ತಾ ಇದ್ದ. ಅಣ್ಣ ನಿಮ್ಮೂರಿಗೆ ಯಾರೋ ಒಬ್ರು ಬರ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ನೋಡ್ಕೊಳೋದಕ್ಕಾಗತ್ತಾ, ಆ ರೀತಿ ಎಲ್ಲ ಕೇಳ್ತಾ ಇದ್ದ. ನಮ್ಗೆ ಎಷ್ಟಾದರೆ ನಾವು ಅಷ್ಟು ಮಾಡ್ತಾ ಇದ್ವಿ. ನಾನು ಯಾರಾದರೂ ಟೊರೊಂಟೋಗೆ ಹೋದರೆ ಅವ್ರದ್ದು ಅವ್ನ ಫೋನ್ ನಂಬರ್ ಕೊಡ್ತಾ ಇದ್ದೆ. 1-2 ಕೆಲಸ ಕೊಡಿಸಿದ್ದಾನೆ, 1-2 ಮನೆ ಕೊಡಿಸಿದ್ದಾನೆ, 3-4 ಜನಕ್ಕೆ ಮದುವೆ ಮಾಡಿಸಿದ್ದಾನೆ ನನಗೆ ಗೊತ್ತಿರೋದ್ರಲ್ಲಿ. ಸೊ ದ ಲಿಸ್ಟ್ ಕ್ಯಾನ್ ಗೋ ಆನ್ ಸರ್. ತಂದೆ ವಿದ್ಯಾಭ್ಯಾಸನ ಕೊಡ್ತಾಯಿದ್ರು, ವಿದ್ಯೆಯನ್ನು ಕೊಡ್ತಾಯಿದ್ರು, ಆದರೆ ಇವರು ಶ್ರಮದಾನ ಮಾಡ್ತಾಯಿದ್ದಾರೆ ಅಂತೀರ? ಹೌದು. ನಿಮ್ಮ ಸಂಘದ ವತಿಯಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ ಇಲ್ಲಿ ಆರ್ಯವೈಶ್ಯ ಸಂಘ? ಆರ್ಯವೈಶ್ಯ ಸಂಘ ನಮಗೆ ನೋಡಿ, ಇವಾಗ ವಾಸ್ವಿ ಕ್ಲಬ್ ಆಫ್ ಕ್ಯಾನಡಾ ಅಂತ ಇದೆ, ಅವರೇನೆ ಅಲ್ಲಿ ಮೇಯ್ನಾಗಿ ಲೀಡ್ ಮಾಡ್ತಿರೋದು. ವೆಂಕಟೇಶ್ ಬಾಬು ಅಂತ ಒಬ್ಬರಿದ್ದಾರೆ. ಸೊ ಅವ್ರ ಪಾಪ ನಿಸ್ವಾರ್ಥವಾಗಿ ಡೈಲಿ ಹಿ ಈಸ್ ಸ್ಪೆಂಡಿಂಗ್ ಹಿಸ್ ಟೈಮ್ ಆ್ಯಂಡ್ ಹಿ ಈಸ್ ಡೂಯಿಂಗ್ ಇಟ್ I should say A to Z, right? Coordination with the authorities, coordination with the Indian embassy, right? Coordination with the police there. 3 ಅವರೇ ಮಾಡ್ತಾ ಇದ್ದಾರೆ. ಆಮೇಲೆ ಪಾಪ ಇಲ್ಲಿದ್ದಾರೆ ನೋಡಿ ಹುಡುಗರು, ದೇ ಡೋಂಟ್ ಇವನ್ ಸ್ಲೀಪ್. ರಾತ್ರಿ 2 ಗಂಟೆಗೂ ಕಾಲ್ ತೊಗೊತಾರೆ, ಬೆಳಿಗ್ಗೆ 6 ಗಂಟೆಗೂ ತೊಗೊತಾರೆ, ರೈಟ್? ಇದು ಶೂಟೌಟ್ ಆಗಿರೋದನ್ನ? ಶೂಟೌಟ್ ಆಗಿದೆ. ಶೂಟೌಟ್ ಅಂದರೆ ಟಾರ್ಗೆಟೆಡ್ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಏನು ಗೊತ್ತಿಲ್ಲ, ವಿ ಡೋಂಟ್ ನೋ ದ ಡೀಟೇಲ್ಸ್ ಆಫ್ ಇಟ್. ಅದು ಡೀಟೇಲ್ಸ್ ಸಮಯ ತಗೊಳುತ್ತೆ, ಬರೋವರೆಗೂ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ
ನಮ್ಮ ಅಭಿಪ್ರಾಯ ಏನಂದ್ರೆ ವಿ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಇಟ್. ಅವ್ನು ಒಳ್ಳೆ ಕೆಲಸ ಏನು ಮಾಡಿದಾನೋ ಅದನ್ನ ನೋಡೋಣ ಅಷ್ಟೇ. ಅದನ್ನ ಹೇಗೆ ಅವ್ರ ತಂದೆ ತಾಯಿಗೆ ಸಪೋರ್ಟ್ ಮಾಡೋಣ, ಅವನ ಪಾರ್ಥಿವ ಶರೀರನ ಇಲ್ಲಿಗೆ ತರೋಣ ಅಷ್ಟೇ. ಅದು ಬಿಟ್ಟು ನಮಗೆ ಬೇರೆ ದಿನೇನು ಬೇಡವೂ ಬೇಡ. ದಟ್ ಈಸ್ ಹೌ ವಿ ಆರ್ ಥಿಂಕಿಂಗ್. ನಿಮ್ಮ ರಾಜ್ಯಾಧ್ಯಕ್ಷರು ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಮ್ ಪ್ರಸಾದ್ ಅವರು ಇವತ್ತು ಬಂದಿದ್ದಾರೆ, ಇದ್ರ ಬಗ್ಗೆ ಏನನ್ಸುತ್ತೆ ಸರ್? ಥ್ಯಾಂಕ್ ಯು. ನೀವು ನಿಮ್ಮ ಸಮಯ ತಗೊಂಡು ನಮ್ಮ ಮೀಡಿಯಾಗೆ ಹೇಳಿ, ಮೀಡಿಯಾ ನಿಮ್ಮ ಸಮಯ ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ನೀವು ಬಂದಿರೋದ್ರಿಂದ ಥ್ಯಾಂಕ್ ಯು. ಇಟ್ ಮೀನ್ಸ್ ಎ ಲಾಟ್, ರೈಟ್? ಸೊ ಮತ್ತು ನಿನ್ನೆಯಿಂದ ನೋಡ್ತಾ ಇದ್ವಿ, ಇವರು ಕೆ ಎಚ್ ಮುನಿಯಪ್ಪ ಅವ್ರಿಗೆ ಫೋನ್ ಮಾಡೋದು, ಡಿ ಸಿಗೆ ಫೋನ್ ಮಾಡೋದು, ಯಾರ್ಯಾರಿಗೋ ಫೋನ್ ಮಾಡ್ತಾಯಿದ್ರು. ಅದು ನಿಜವಾಗ್ಲೂ ಒಳ್ಳೆ ಫಲ ಕೊಟ್ಟಿದೆ ಅಂತ ನನಗನ್ಸುತ್ತೆ. ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವೆಂಕಟೇಶ್ ಬಾಬು ಅವ್ರಿಗೆ ಡೈರೆಕ್ಟ್ ಆಗಿ ಇಂಡಿಯನ್ ಕಾನ್ಸುಲೇಟ್ ಇಂದಾನೆ ಫೋನ್ ಬಂದಿದೆ. ಸೊ ಇದೆಲ್ಲ ನೀವೆಲ್ಲ ಮಾಡ್ತಿರೋ ಶ್ರಮ ಇಂದಾನೆ ಅಲ್ಲಿ ಅವ್ರಿಗೆ ಅವರೇ ಕಾಂಟ್ಯಾಕ್ಟ್ ಮಾಡಿ ಬರ್ತಿರೋದು ಅಲ್ವಾ? ಆಮೇಲೆ ಅದರಿಂದ ಸೊ ಅದಕ್ಕೆಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಮಾಡ್ತಾ ಇರೋದಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.